ಮಾಧವ ಸೃಷ್ಟಿಗೆ ತಮಗೆಲ್ಲರಿಗೂ ಸ್ವಾಗತ. ಇದು ರಾಷ್ಟ್ರೋತ್ಥಾನ ಪರಿಷತ್ನ ಒಂದು ಕನಸಿನ ಯೋಜನೆ. ದೊಡ್ಡಬಳ್ಳಾಪುರ ಸಮೀಪದ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ತಪ್ಪಲಿನಲ್ಲಿ 110 ಎಕರೆ ಪ್ರದೇಶದಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಸುಮಾರು 2 ದಶಕಗಳ ಹಿಂದೆ ರಾಷ್ಟ್ರೋತ್ಥಾನದ ಹಿರಿಯರು ನನಗೊಂದು ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟು ಅಲ್ಲಿ ಒಂದು ವಿಶೇಷವಾದಂಥ ಮಾಧವ ಸೃಷ್ಟಿ ಮತ್ತು ಬೃಂದಾವನ ಈ 2 ಕಾನ್ಸೆಪ್ಟಲ್ಲಿ ಒಂದು 110 ಎಕರೆಯಷ್ಟು ಜಾಗ ಇತ್ತು. ಅಲ್ಲಿ ಬೆಂಗಳೂರಿಂದ ಒಂದು 60-65 ಕಿಲೋಮೀಟರು ಘಾಟಿ ಸುಬ್ರಹ್ಮಣ್ಯಕ್ಕೆ ಸಾವಿರಾರು ಜನ ಹೋಗ್ತಾ ಇರ್ತಾರೆ. ಆದರೆ ಇದೊಂದು ಬಯಲು ಜಾಗ ಆಗಿತ್ತು, ಬಟ್ಟ ಬಯಲಾಗಿತ್ತು. ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಒಂದು ನನಗೆ ಒಂದು ಸಲಹೆ ಕೇಳಿದ್ರು. ಸೊ ನನಗೆ ಸಾಕಷ್ಟು ಪಶ್ಚಿಮ ಘಟ್ಟಗಳ ಎಲ್ಲಿ ಬೆತ್ತಲೆ ಆಗಿರ್ತಕ್ಕಂಥ ಸ್ಥಳಗಳನ್ನು ಅರಣ್ಯೀಕರಣ ಮಾಡ್ತಕ್ಕಂಥ ಒಂದು ಅವಕಾಶ ಭಗವಂತ ನನ್ನ ಕೊಟ್ಟಿದ್ದ. ಮಾಧವ ಸೃಷ್ಟಿಕರ್ತ ಕೊಟ್ಟಾಗ ಅದೆಲ್ಲ ಅನುಭವವನ್ನು ಕೂಡ ಕ್ರೋಢೀಕರಿಸ್ಕೊಂಡು ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಕಂಡೀಷನ್ ಮಾತ್ರ ನಾನು ಕೇಳ್ಕೊಂಡಿದ್ದೆ ಅವರಿಗೆ. ಏನು ಕಂಡೀಷನ್ ಅಂತಂದರೆ, ನಾನು ಹೇಳೋದೆಲ್ಲ ಮಾಡಬೇಕು, ನಾನು ಏನೇನು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಒಪ್ಪಿಗೆ ಆದರೆ ಅಥವಾ ಅದಕ್ಕನ್ನು ಹೆಚ್ಚು ಸಲಹೆ ಇದ್ದರೆ ಸಲಹೆ ಕೊಡ್ಬೋದು, ಆದರೆ ನನಗೆ ಸ್ವಲ್ಪ ಫ್ರೀಡಮ್ ಕೊಡಬೇಕು. ಯಾಕೆಂದರೆ ಅಲ್ಲಿ ಒಂದು ಮನುಷ್ಯ ಅಂದರೆ ಎಲ್ಲ ಕಣ್ಣು, ಕಿವಿ, ಮೂಗು, ಹಾರ್ಟು, ಕಿಡ್ನಿ ಎಲ್ಲ ಇರಬೇಕು. ಅದು 1-2 ಕಡಿಮೆ ಆದರೂ ಕೂಡ ಅದಕ್ಕೆ ಬೇಕಾದಂಥ ಒಂದು ಸ್ವರೂಪ ಸಿಗೋದಿಲ್ಲ. ಹಾಗೆ ಅದಕ್ಕೆ ಒಂದು ಮಾಧವನ ಸೃಷ್ಟಿಯ ಒಂದು ಕಲ್ಪನೆ ಏನು ಭಗವಂತ ನಾನು ಕೊಟ್ಟಿದ್ದನೋ, ನನ್ನ ಗುರುಗಳು ಎಸ್ ಕೆ ರಾಮಚಂದ್ರ ರಾಯರು ನನಗೆ ಏನು ಹೇಳ್ಕೊಟ್ಟಿದ್ರು ಅದೆಲ್ಲನೂ ಕೂಡ ಕ್ರೋಢೀಕರಿಸ್ಕೊಂಡು ಅಲ್ಲಿ ಈ ಸೇವೆ ಮಾಡ್ತಕ್ಕಂಥ ಒಂದು ದೊಡ್ಡ ಅವಕಾಶ ಭಗವಂತ ನನಗೆ. ರಾಷ್ಟ್ರೋತ್ಥಾನದವರು, ಜಯದೇವ್ ಸರ್ ಅವರು, ಕೃಷ್ಣಪ್ಪನವರು, ಇವರೆಲ್ಲರೂ ಕೂಡ ನನಗೆ ತುಂಬ ಆತ್ಮೀಯರು. ಶೇಷಾದ್ರಿಯವ್ರ ಕಾಲದಿಂದ ರಾಷ್ಟ್ರೋತ್ಥಾನ ನನ್ನ ಪರಿಚಯ. ಅದು ಒಂದು ದೊಡ್ಡ ಒಂದು ಭಗವಂತ ಕೊಟ್ಟಂಥ ಒಂದು ಅವಕಾಶ ನನಗೆ. ಸೊ ಅಲ್ಲಿಗೆ ಭೇಟಿ ಕೊಟ್ಟಾಗ ಏನು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ಬಂತು. ಆವಾಗ ಅಲ್ಲಿ ನಮ್ಮ ದೇಶದಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ಕೊಂಡು ಬಂದಿದ್ದೀವಿ ನಾವು. ಒಂದು ಎಕ್ಸಾಟಿಕ್ ಸ್ಪೀಷೀಸು, ಅದು ಹೋಲ್ಸ್ಟಿನ್, ಜೆರ್ಸಿ ಕವುಗಳನ್ನು ತರೋದು, ಸೆಮಿ ಮಾಡೋದು, ನಮ್ಮ ದೇಶದ ಇರತಕ್ಕಂಥ ಎಲ್ಲ ಗೂಳಿಗಳನ್ನು ಕ್ಯಾಸ್ಟ್ರೇಟ್ ಮಾಡಿಬಿಡೋದು. ಸೊ ಹೋಲ್ಸ್ಟಿನ್ ಸೆಮೆನ್ನ ಆರ್ಟಿಫಿಷಿಯಲ್ ಆಗಿ ಇನ್ಸಿಬ್ರೇಟ್ ಮಾಡೋದು. ಅಂದರೆ ಸ್ವಾಭಾವಿಕವಾಗಿ ಸಂಪರ್ಕ ಅಂದರೆ ಗಂಡು ಹೆಣ್ಣು ಸಂಪರ್ಕ ಸ್ವಾಭಾವಿಕವಾಗಿರಬೇಕು, ಅದಿಲ್ಲ. ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್, ಆರ್ಟಿಫಿಷಿಯಲ್ ಲೈಫ್, ಆರ್ಟಿಫಿಷಿಯಲ್ ಎಲ್ಲ ಅದು ದುಡ್ಡು. ಸೊ ಇದನ್ನೆಲ್ಲನೂ ಗಮನಿಸಿ ರಾಷ್ಟ್ರೋತ್ಥಾನದವರು ಅಲ್ಲಿ ಸ್ಥಳೀಯ ರಾಸುಗಳನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಕಲ್ಪನೆಯಲ್ಲಿ ಅದನ್ನು 600-700 ಸ್ಥಳೀಯರು ಎಲ್ಲ ಥರದ ಮದುವೆಗಳನ್ನು ನೋಡಿದಾಗ ನನಗೆ ತುಂಬ ಆನಂದ ಆಯಿತು. ಮತ್ತು ಅವ್ರಿಗೆಲ್ಲರಿಗೂ ಒಂದು ವಿಷನ್ ಇತ್ತು. ಏನು ನಾವು ಕಳ್ಕೊಳ್ತಾ ಇದ್ವಿ ನಮ್ಮ ಸಂಪತ್ತನ್ನು, ಭಗವಂತ ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ಅಂದ್ಕೊಂಡು. ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳೋದಕ್ಕೆ ನನಗೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ದೊಡ್ಡ ವಿಜ್ಞಾನಿ ಒಂದು ಋಷಿಗಳ ಹತ್ರ ಹೋಗಿ ಎಲ್ಲ ಪಾಠ ಕಲ್ತ್ಕೊಂಡ್ಬರ್ತಾನೆ. ಅವರ ಅಪ್ಪನಿಗೆ ಕಳಿಸಿರ್ತಾನೆ. ಇವನು ಬರ್ತಾನೆ. ಬಂದ ತಕ್ಷಣ ಕೇಳ್ತೀನಿ, ಅವರಪ್ಪ ಆಯಿತಾ ವಿದ್ಯೆ ಎಲ್ಲ? ಓ, ಎಲ್ಲ ಕಲ್ತು ಬಿಟ್ಟಿದ್ದೀನಿ ನಾನು, ಏನು ಬಾಕಿ ಇಲ್ಲ.
ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ. ಹೇಳ್ಕೊಂಡಾಗ ಏನೇನು ಕಲ್ತಿದ್ದೆ ಹೇಳು ಅಂತ ಹೇಳ್ತೇನೆ. ಇದು ವಿದ್ಯೆ ಅಲ್ಲ, ನೀನು ಕಲ್ತಿರೋದು ವಿದ್ಯೆ ಅಲ್ಲ, ಅಹಂಕಾರ. ನಾನೆಲ್ಲ ಕಲ್ತಿದ್ದೀನಿ ಅಂತಕ್ಕಂಥ ಅಹಂಕಾರ ಇದೆ. ನಾನೊಂದು ನಿನಗೊಂದು ಪಾಠ, ನಿನಗೆ 100 ಹಸುಗಳನ್ನು ಕೊಡ್ತೀನಿ, ಅದನ್ನು 1000 ಮಾಡ್ಕೊಂಬರಬೇಕು ಇಷ್ಟು ವರ್ಷದಲ್ಲಿ. 100 ಹಸುಗಳನ್ನು ಇನ್ನು ಯಾರೂ ಇರೋದಿಲ್ಲ ನಿನ್ನ ಜೊತೆಯಲ್ಲಿ, ಒಂದೆರಡು ಗೂಳಿಗಳು ಹಸುಗಳು 100 ಇರೋದು. ಸೊ ಅವ್ರ ಜೊತೆಯಲ್ಲಿ ನೀನು ವಿದ್ಯೆ ಕಲಿಬೇಕು ಅಂತ. ಅರೆ, ಹಸುಗಳ ಜೊತೆಯಲ್ಲಿ ವಿದ್ಯೆ ಯಾರಾದ ಕಲಿಯೋದಿದೆಯಾ ಅಂದ್ಕೊಂಡು ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಇಲ್ಲಿ ಬಂದು ನಾನು ಒಬ್ಬ ಮತ್ತು ಬರೀ ಹಸುಗಳು ಮತ್ತೊಂದು ಗೂಳಿ ಮತ್ತು ಕಾಡು, ಅರಣ್ಯದಲ್ಲಿ ನಾನು ಏನು ಕಲಿಯೋದು ಏನು ಮಾಡೋದು ಅಂದ್ಕೊಂಡು ನೋಡ್ಕೊಂಡಿರ್ತೇನೆ. 1-2 ದಿವಸ ಹಿಂಸೆ ಆಗುತ್ತೆ. ಆಮೇಲೆ ನಿಧಾನವಾಗಿ ಆಲೋಚನೆ ಮಾಡಿ ನೋಡಿದಾಗ ಆ ಹಸುಗಳು ಮತ್ತು ಆ ಒಂದು ನಿಸರ್ಗದ ಹೊಂದಾಣಿಕೆನ ನೋಡಿ ಆಶ್ಚರ್ಯ ಆಗಿಬಿಡುತ್ತೆ. ಇಷ್ಟು ಜ್ಞಾನ ಇದೆಯಲ್ಲ ಈ ಹಸುಗಳಿಗೆ ಅಲ್ಲಿ. ಅದಕ್ಕೇ ನಮ್ಮ ಋಷಿಗಳು ಎಲ್ಲರೂ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲನೂ ಕೂಡ ಆಶ್ರಮಗಳು ಮಾಡ್ತಿದ್ರು. ಇದೆಲ್ಲ ಆಲೋಚನೆ ಮಾಡಿಕೊಂಡು ನಾನಲ್ಲಿ ಒಂದು ಒಂದು ಮಾಧವ ಸೃಷ್ಟಿ ಅನ್ನೋದನ್ನು, ಅಂದರೆ ಅಲ್ಲಿ ಒಂದು ಮಹಾವನ, ತಪೋವನ ಆಮೇಲೆ ಶ್ರೀವನ. ಏನು ಮಹಾವನ ಅಂದರೆ ನಾನು ಕಂಪಾರ್ಟ್ಮೆಂಟಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ. ಈ ಮಹಾವನ ಒಳಗಡೆಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಇಟ್ ಈಸ್ ಎಂಟೈರ್ಲಿ ಟೋಟಲಿ, ಅಂದರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ಸಂಪರ್ಕದಲ್ಲಿ ನಿರ್ಭಯವಾಗಿ ಇರಬೇಕು. ಅದು ಆ ಮೇಟಿಂಗ್ ಸೀಸನ್ನಲ್ಲಿ ಅದು ರಾತ್ರಿ ಹೊತ್ತು ಮಧ್ಯಾಹ್ನನೋ ಯಾವಾಗ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಲ್ಲಿ ಅವುಗಳ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟು, ಕೋರ್ಟ್ಶಿಪ್ ನಡೀತಾ ಇರ್ತದೆ. ಅದಕ್ಕೆ ಯಾವ ಥರದ ಒಂದು 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 ಆತಂಕ ಬರಬಾರ್ದು, ಫಿಯರ್ ಬರಬಾರ್ದು, ಅಬಾರ್ಷನ್ ಆಗಿಬಿಡುತ್ತೆ. ಪ್ರಾಣಿಗಳು ಸಂಪರ್ಕ ಮಾಡೋ ಸಂದರ್ಭಗಳಲ್ಲಿ ಏನೇ ಒಂದು ಶಬ್ದ ಆದರೂ ಕೂಡ ಅದಕ್ಕೆ ಅಡಾಚಣೆ ಆದರೆ ಅಬಾರ್ಷನ್ ಆಗುತ್ತೆ, ಅಥವಾ ಮೆಂಟಲಿ ರಿಟಾರ್ಡೆಡ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಮಗು ಹುಟ್ಟುತ್ತೆ, ಅದು ಸತ್ತು ಹೋಗ್ಬಿಡುತ್ತೆ. ಆದರೆ ಮನುಷ್ಯರನ್ನು ಸಾಕ್ಕೊಳ್ತಾರೆ ಬೇರೆ. ಆದರೆ ನಿಸರ್ಗದಲ್ಲಿ ಆ ನಿಯಮಗಳು ಇಲ್ಲ. ಅದಕ್ಕೋಸ್ಕರವಾಗಿ ಅದು ನಾನು ಮಹಾವನ, ಅಲ್ಲಿ ಯಾರೂ ಯಾವ ಕಾರಣಕ್ಕೂ ಹೋಗಬಾರ್ದು ಅಂದ್ಕೊಂಡು. ಸೊ ಇದರ ಉದ್ದೇಶ ಕೂಡ ಅವ್ರಿಗೂ ಹಿರಿಯರಿಗೆ ಅರ್ಥ ಆಯಿತು, ಅದಕ್ಕೆ ಒಪ್ಕೊಂಡ್ರು. ಅದು ಮಹಾವನ ಆಯಿತು, ಅಲ್ಲಿ ಯಾರೂ ಹೋಗೋಂಗಿಲ್ಲ. ಇವತ್ತು ತುಂಬ ಅದ್ಭುತವಾಗಿ ಅದು ಬೆಳ್ಕೊಂಡು ಬಂದಿದೆ. ಸೊ ತಪೋವನ ಅಂದರೆ ಇನ್ನೊಂದು ಕಾನ್ಸೆಪ್ಟ್ ಏನಂತಂದರೆ, ನಾವು ಹೋಗ್ಬೋದು ಅಲ್ಲಿ, ಅಂದರೆ ಅಲ್ಲಿ ಇರ್ತಕ್ಕಂಥ ಜೈವಿಕ ವ್ಯವಸ್ಥೆಗಳ ಜೊತೆಲಿ ಒಂದು ಅಂಬ್ಲಿಕಲ್ ಕನೆಕ್ಷನ್, ಒಕ್ಕಲು ಸಂಬಂಧಗಳನ್ನು ಬೆಳೆಸ್ಕೋಬೇಕು. ಒಂದು ಮರದ ಹತ್ರ ನಿಂತ್ಕೋಬೇಕು. ನಿನಗೆ ಭಾಷೆ ಇದೆಯಾ? ನೀನು ಮಾತಾಡ್ತೀಯಾ? ಯಾರ ಜೊತೆಯಲ್ಲಿ ಮಾತಾಡ್ತೀಯಾ? ಒಂದು ವೃಕ್ಷ ಮಾತಾಡುತ್ತೆ. ಯಾರ ಜೊತೆಯಲ್ಲಿ ಮಾತಾಡುತ್ತೆ? ಸೂರ್ಯನ ಜೊತೆಯಲ್ಲಿ ಮಾತಾಡುತ್ತೆ. ಸೂರ್ಯ ಉದಯ ಆಗೋ ಸಂದರ್ಭಕ್ಕೆ ಸರಿಯಾಗಿ ಅದಕ್ಕೆ ಎಲ್ಲಿ ಇಲ್ಲದ ಒಂದು ಕಡೆ ಬಂದುಬಿಡುತ್ತೆ. ಚಂದ್ರ ಬರುತ್ತಾನೆ, ಹುಣ್ಣಿಮೆ ಬರುತ್ತೆ. ಆ ಮೂನ್ ಲೈಟಲ್ಲಿ ಅದು ವೇರಿಯೇಷನ್, ಅಂದರೆ ಫುಲ್ ಮೂನ್, ನ್ಯೂ ಮೂನ್ ಅನ್ನೋ ಕಾನ್ಸೆಪ್ಟು. ಆ ಬೆಳಕಲ್ಲಿ ವಿಶೇಷವಾದಂಥ ರಾಸಾಯನಿಕಗಳು ಭೂಮಿಯಲ್ಲಿ ಉತ್ಪನ್ನ ಆಗ್ತವೆ. ಆ ರಾಸಾಯನಿಕಗಳು ಬರಬೇಕು ಅಂತಂದರೆ ಈ ಮೂನ್ ಬೇಕು, ಮೂನ್ ವೀನಿಂಗ್ ಬೇಕು, ಬಯೋಡೈವರ್ಸಿಟಿ ಬರಬೇಕಾಗಿದ್ದರೆ ಆ ವಿಶೇಷಗಳೆಲ್ಲನೂ ಕೂಡ ನಾನು ಕಲ್ಪನೆ ಮಾಡಿಕೊಂಡು ತಪೋವನದಲ್ಲಿ ನೀವು ಹೋಗಿ ಇಲ್ಲಿ ಮೂನ್ ಲೈಟಲ್ಲಿರ್ಬೋದು ಅಥವಾ ಅಮಾವಾಸ್ಯೆಯಲ್ಲಿ ಇರ್ಬೋದು, ಪೌರ್ಣಮಿಯಲ್ಲಿರ್ಬೋದು, ಎಲ್ಲ ಕಾಲದಲ್ಲಿ ಕೂಡ ಹೇಗೆ ಆ ಸಂದರ್ಭದಲ್ಲಿ ಒಂದು ಸಂಗೀತ ಇರುತ್ತೆ, ರಿದಮ್ ಅಂತ ಹೇಳ್ತೀವಿ ನಾವು, ಮ್ಯೂಸಿಕ್ ಅಂತ ಹೇಳ್ತೀವಿ. ಅಲ್ಲಿಗೆ ಒಂದು ಪುಸ್ತಕ ಕೊಟ್ಟಿದ್ದೀನಿ ನಿಮಗೆ, ಅಲ್ಲಿ ಮ್ಯೂಸಿಕ್ಸ್ ಅಂತ. ಅಂದರೆ ಅಲ್ಲಿ ನಾವು
ಆ ಒಂದು ಸಂಗೀತನ ನಿಶ್ಶಬ್ದದಿಂದ ಕೇಳಿದಾಗ ಒಂದು ರೀತಿಯಾದಂಥ ಎನರ್ಜಿ ಬರುತ್ತೆ. ಧ್ರುವ ಎಷ್ಟೇ ವಯಸ್ಸಿಗೆ ಹೋಗಿದ್ದು ಕಾಡಿಗೆ, 5 ವರ್ಷ ಇದ್ದಾಗ ಧ್ರುವ ಕಾಡ್ಬೋದ. ಕಾಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾರದ ಹೇಳ್ಕೊಡ್ತಾನೆ, ಓಂ ನಮೋ ಭಗವತಿ ವಾಸುದೇವಮೇ ನಮ. ಎರಡೇ ವಾಕ್ಯ. 2 ವಾಕ್ಯದಲ್ಲಿ ನಾರಾಯಣ ಓಡಿ ಬಂದುಬಿಡ್ತಾನೆ, ಕೇಳ್ತಾನೆ, ಧ್ರುವನ್ ಮಾಡ್ತಾನೆ. ಇದೆಲ್ಲ ದೊಡ್ಡ ಕಥೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಅಂದರೆ ಕಾಡಲ್ಲಿ ಇಲ್ಲದೆ ಇದ್ದಿದ್ದು ಏನೂ ಇರೋದಿಲ್ಲ, ಎಲ್ಲ ವಿದ್ಯೆಯೂ ಇದೆ. ಕಾಡು ರಕ್ಷಣೆಯೂ ಮಾಡುತ್ತೆ, ಗಾಳಿ ಕೊಡುತ್ತೆ, ಊಟ ಕೊಡುತ್ತೆ, ಎಲ್ಲ ನೋಡ್ಕೊತದೆ. 5 ವರ್ಷದ ಮಗುಗೆ ಏನು ಕೇಳೋಕೆ ಹೋಗಲಿಲ್ಲ, ಅವ್ನು ತಪಸ್ಸು ಮಾಡ್ತಾನೆ, ಎಲ್ಲ ಪಡ್ಕೊಂಡು ಬಂದ. ಸೊ ಇಲ್ಲಿ ತಪೋವನದಲ್ಲಿ ಉದ್ದೇಶ ಏನಂತಂದರೆ, ನೀವು ಧ್ರುವಂತರ ಮಾಡೋಕೆ ಹೋಗಬೇಡಿ. ಆದರೆ 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆದರೂ ಕೂಡ ಆ ರೀತಿಯಾದಂಥ ಒಂದು 5 ವರ್ಷದ ಮಗು ಮಾಡ್ತಕ್ಕಂಥ ಒಂದು ಇದನ್ನು ಆಲೋಚನೆ ಮಾಡಿಕೊಂಡು ಇಲ್ಲಿ ನೀವು ಆ ಒಂದು ಸಂಪರ್ಕನ 2 ಗಂಟೆ ಹೊತ್ತು ಬೆಳೆಸ್ಕೊಂಡ್ರೆ ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿ, ದಟ್ ಈಸ್ ಕಾಲ್ಡ್ ದಿ ಎಕೋ ಥೆರಪಿ ಅಂತ ಹೇಳ್ತೀವಿ. ಥೆರಪಿ ಅಂತಂದರೆ ಇಂಜೆಕ್ಷನ್ನು, ಪಿಲ್ಸು, ಇಮ್ಯುನಿಟೀಸು, ಮಣ್ಣು ಮಸಿ, ಅಥವಾ ಎಲ್ಲ ಸಿಗರೇಟ್ ಸೇದೋದು, ಇಲ್ಲ ಒಂದು ಡ್ರಗ್ಸ್ ತಗೊಳ್ಳೋದು, ಇಲ್ಲ ಅಂದರೆ ಎಣ್ಣೆ ಕುಡಿಯೋದು, ಇವು ಇದರಲ್ಲಿ ತುಂಬ ಬೇಜಾರಾಗ್ಬಿಟ್ಟದಪ್ಪ ಅಂದ ತಕ್ಷಣ ಏನಾದರೂ ಕುಡಿಯೋದು. ಅಯ್ಯೋ ನನಗೂ ಭಾಳ ಹಿಂಸೆ ಕಂಡ್ರಿ ಇದಕ್ಕೆ ಸಿಗರೇಟ್ ಸೇದೋದು. ಸೊ ಹಿಂಸೆ ಅನ್ನೋದು ಎಲ್ಲಿಂದ ಉತ್ಪನ್ನ ಆಗುತ್ತೆ, ಯಾಕೆ ಆಗುತ್ತೆ? ಸೊ ಅದನ್ನು ಎಲಿಮಿನೇಟ್ ಮಾಡೋದಕ್ಕೋಸ್ಕರವಾಗಿ ತಪೋವನದಲ್ಲಿ ಇದನ್ನು ಮಾಡಿ ಅಲ್ಲಿ ಭಾಳ ಸೆಕ್ರೆಡ್ ಪ್ಲೇ, ಅಲ್ಲಿ ಎಂಥ ಮರಗಳು ಹಾಕಿದ್ದೀನಿ ಅಂತಂದರೆ, ಅಲ್ಲಿ ರುದ್ರಾಕ್ಷ, 10 ಜಾತಿ ರುದ್ರಾಕ್ಷಗಳಿದ್ದಾವೆ, ಈ ಫಲ ಕೊಡ್ತಾ ಇರಬೇಕು ಅವೆಲ್ಲನೂ. ಆಮೇಲೆ ಬಿಲ್ವಪತ್ರೆಗಳು 10 ಜಾತಿ, ಮಹಾಬಿಲ್ವ, ಏಕಬಿಲ್ವ, ಕಾಸಿ ಬಿಲ್ವ, ಇಂಥ ಬಿಲ್ವ ವೃಕ್ಷಗಳೆಲ್ಲ ನಮ್ಮ ಹತ್ರ ದೊಡ್ಡ ದೊಡ್ಡ ಗಿಡಗಳಿತ್ತು, ಇವತ್ತು ಮರಗಳಾಗಿರಬೇಕಲ್ಲಿ. ಸೊ ಇವನ್ನೆಲ್ಲ ಹಾಕಿದ್ದೀವಿ ಅಲ್ಲಿ. ಒಂದು 400-500 ಜಾತಿಯ ಎಲ್ಲನೂ ಸೆಲೆಕ್ಟೆಡ್ ವೃಕ್ಷಗಳನ್ನು ಅಲ್ಲಿ ತಪೋವನದಲ್ಲಿ ಹಾಕಿದ್ದೀವಿ. ನಾವು ಮಹಾವನದಲ್ಲಿನೂ ಹಾಕಿದ್ದೀವಿ, ಅದು ನಮಗಲ್ಲ. ಆದರೆ ನಾವು ಹಾಕಿರೋದು ಇಲ್ಲಿ ಈ ತಪೋವನದಲ್ಲಿ ಹಾಕಿರೋದು ಮನುಷ್ಯರು ಹೋಗಿ ಅದ್ರ ಜೊತೆಯಲ್ಲಿ, ಅಮ್ಮ ಏನೆಲ್ಲ ಕೊಡೋಕ್ಕೆ ನಿನಗೆ ಶಕ್ತಿ ಇದೆ, ಯಾವ ರೀತಿಯಲ್ಲಿ ನನ್ನ ಇಂಟೆಲೆಕ್ಚುಯಲ್ ಪವರ್, ಅದಕ್ಕೇನಂತಂದರೆ ಸೈನ್ಸು ಕೂಡ ಒಪ್ಕೊಂಡಿದೆ. ಅದು ಅಲ್ಲಿ ಸೆರೋಟೋನಿನ್ ಅನ್ನೋ ಒಂದು ಕೆಮಿಕಲ್, ಆಕ್ಸಿಟೋಸಿನಿನ್ ಅಂತಕ್ಕಂಥ ಒಂದು ಕೆಮಿಕಲ್. ಸೆರೋಟೋನಿನ್ ಅನ್ನೋದು ಜ್ಞಾನ ವೃದ್ಧಿ ಮಾಡ್ತಕ್ಕಂಥವು, ಆಕ್ಸಿಟೋಸಿನಿನ್ನು ಜ್ಞಾನ ವೃದ್ಧಿ ಮಾಡ್ತಕ್ಕಂಥವು. ಅದು ಕೊಡ್ತದೆ ನಿಮಗೆ ಯಾವಾಗ ಮೂನ್ಲೈಟಲ್ಲಿ ಅಥವಾ ಸೂರ್ಯ ಉದಯ ಆಗೋ ಸಂದರ್ಭದಲ್ಲಿ. ಆ ಸಂದರ್ಭನ ಉಪಯೋಗಿಸ್ಕೊಂಡ್ರೆ ಬೆಳಗ್ಗೆ 3 ಗಂಟೆಯಿಂದನೂ 5 ಗಂಟೆ 6 ಗಂಟೆ ಸೂರ್ಯನ ಒಂದರೇ ಬರೋವರೆಗೂ ವಿಶೇಷವಾದಂಥ ಎನರ್ಜಿ ಇರುತ್ತೆ ಅಲ್ಲಿ. ಸೊ ಆ ಸಂಧ್ಯಾಕಾಲದಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಮನುಷ್ಯನ ಅಗತ್ಯಗಳು ಇರ್ತದಲ್ಲ ಅಲ್ಲಿ ತಪೋವನದಲ್ಲಿ. ಇದು ಈ ಕಾನ್ಸೆಪ್ಟ್ ಬಗ್ಗೆ ನಾನು ಸುಮಾರು ಹೊತ್ತು ಮಾತಾಡಬಲ್ಲೆ. ಆದರೆ ತಪೋವನದ ಉದ್ದೇಶ ಏನಂತಂದರೆ, ಇಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ 1 ಗಂಟೆ 2 ಗಂಟೆ ಹೊತ್ತು ಈ ಆಲೋಚನೆಗಳಿಂದ ಬಿಟ್ಟು ಆ ಒಂದು ಏನು ನಿಶ್ಶಬ್ದವಾದಂಥ ಪರಿಶುದ್ಧವಾದಂಥ ಪ್ರಾಣವಾಯು, ಅದ್ರ ಜೊತೆಯಲ್ಲೂ ಜೀವ ಜಲನೂ ಬರುತ್ತೆ. ನಿಮಗೆ ಬರೀ ಜೀವ ಜಲ ಬರೋದಿಲ್ಲ, ಸೆರೋಟೋನಿನ್ನೂ ಬರುತ್ತೆ, ಆಕ್ಸಿಟೋಸಿನ್ನೂ ಬರುತ್ತೆ. ಜ್ಞಾನ ವೃದ್ಧಿ ಆಗುತ್ತೆ. ದುಡ್ಡು ಕೊಡಬೇಕಾಗಿದ್ದಿಲ್ಲ, ಇದಕ್ಕೆ ಡಾಕ್ಟರ್ ಹತ್ರ ಹೋಗಬೇಕಾಗಿದ್ದಿಲ್ಲ, ಸೈಕಾಲಜಿಸ್ಟ್ ಹತ್ರ ಹೋಗಬೇಕಾಗಿದ್ದಿಲ್ಲ, ಇದೆಲ್ಲ ಫ್ರೀಯಾಗಿ ಸಿಗ್ಬೋದು. ಅದಕ್ಕೆ ತಪೋವನದಲ್ಲಿ ಆ ಕಾನ್ಸೆಪ್ಟ್ ಮಾಡಿದೆ. ಹಾಗೆಯೇ ಶ್ರೀವನ ಅಂದ ತಕ್ಷಣ ನಮಗೇನಾದರೂ ಮಾನಿಟ್ರಿ ಬೆನಿಫಿಟ್ ಬೇಕಲ್ಲ. ಈಗ ದನಗಳಿದ್ದಾವೆ, ಅಲ್ಲಿ ರಾಶಿಗಳಿದ್ದಾವೆ, ಅದಕ್ಕೆ ಸೊಪ್ಪು ಬೇಕು, ಹುಲ್ಲು ಬೇಕು, ಇನ್ನೊಂದು ಬೇಕು, ಹಣ್ಣುಗಳು ಬೇಕು, ಇವೆಲ್ಲನೂ ಅಲ್ಲಿ ಕೂಡ ಒಂದು ಈ ರೀತಿ ಈ 3 ಕಾನ್ಸೆಪ್ಟಲ್ಲಿ ಶ್ರೀವನ, ತಪೋವನ, ಮಹಾವನ ಅಂತ ಅದು ಮಾಡಿದ್ದೀನಿ. ಅದು ಭಾಳ ಫಲವತ್ತಾದ ಮಣ್ಣದು, ಇದು ತುಂಬಾ ಚೆನ್ನಾಗಿ ಬೆಳೆದಿದೆ. ನಾನು ಆವಾಗವಾಗ 4-5 ವರ್ಷದ ಕಡೆಗೆ ಹೋಗಿದ್ದೆ, ಸ್ವಲ್ಪ ಹೊತ್ತು ಅಲ್ಲಿ ಓಡಾಡ್ಕೊಂಡು ಬಂದೆ. ಅದು ಏನೋ ಒಂದು ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಕೂಡ ನಿಮ್ಮ ಮೊಬೈಲ್ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಎಲ್ಲಿಂದ ಬರುತ್ತೆ ಅದು? ಅಲ್ಲಿ ಹೋಗಿ ಕೂಡ ಅಯ್ಯೋ ಇವತ್ತು ನಾನು
ಅಲ್ಲಿ ನನಗೊಂದು ಸೀರಿಯಲ್ ನೋಡಬೇಕಾಗಿತ್ತು ಅಥವಾ ಒಂದು ಸಿನಿಮಾಗೆ ಹೋಗ್ಬೇಕಾಗಿತ್ತು, ಏನೋ ಕರ್ಕೊಂಡು ಬಂದುಬಿಟ್ರು. ಈ ರೀತಿ ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಲು ಹೋಗ್ಬಿಟ್ಟಿದ್ರೆ ಬರೀ ಫಿಸಿಕಲ್ ಬಾಡಿ ಇರುತ್ತೆ, ಮೆಂಟಲ್ ಇರೋದಿಲ್ಲ. ಸೊ ಮೆಂಟಲಿ, ಫಿಸಿಕಲಿ, ಬಯೋಲಾಜಿಕಲಿ, ಕಲ್ಚರಲಿ, ಸ್ಪಿರಿಚುವಲಿ ನೀವು ಅಲ್ಲಿ ಆ ಅಮ್ಮನ ಗರ್ಭಕ್ಕೆ ಎಂಟರ್ ಆಗ್ತಿದ್ದಂಗೆ ಐ ಆಮ್ ಎಂಟ್ರಿಂಗ್ ಟು ಎ ಟೆಂಪಲ್, ಲಿವಿಂಗ್ ಟೆಂಪಲ್ ಅಂತ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಅರ್ಚಕರು ಇರ್ತಾರೆ, ಪೂಜೆ ಮಾಡ್ತಾರೆ, ಜನ ಇರ್ತಾರೆ. ಇಲ್ಲಿ ಏನೂ ಇರೋದಿಲ್ಲ. ಇದು ಒಂದು ದೇವಸ್ಥಾನ ಸೃಷ್ಟಿ ಮಾಡಿರೋದು. ಈ ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಾ ಇದ್ದೀನಿ ಅಂತ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂದರೆ ತೀರ್ಥ ಸಿಗುತ್ತೆ, ಪ್ರಸಾದ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಲ್ಲಿ ಸಿಗದೆ ಇರೋದು ಏನೂ ಇಲ್ಲ. ಅಲ್ಲಿ ನಿಜನೇ ಕರ್ಪೂರ ಹಚ್ತಾರೆ, ಊಳ್ಗಟ್ಟಿ ಹಚ್ತಾರೆ, ಪೊಲ್ಯೂಷನ್ ನೀವು ಇನ್ನೇನು ಮಾಡ್ಕೋಬೇಕಾಗುತ್ತೆ. ಜನಗಳು ಗಾಳಿ ಇರ್ತದೆ. ಅಲ್ಲಿ ಯಾರಿಗಾದ್ರು ಒಬ್ಬರು ಟಿ ಬಿ ಇದ್ದು ಅವ್ರಿಗೆ ಟಿ ಬಿ ಒಂದ್ಸತಿ ಸೀನ್ ಮಾಡಿಬಿಟ್ಟಂದ್ರೆ 25 ಜನಕ್ಕೆ ಟಿ ಬಿ ಬಂದುಬಿಡುತ್ತೆ. ಸೊ ಅದು ಯಾವುದೂ ಇರೋದಿಲ್ಲ ಸ್ವಾಮಿಯಲ್ಲಿ. ಇಂಥ ಸ್ಥಳಗಳು ನೂರಾರು ಆಗಬೇಕು ಅಂತಕ್ಕಂಥದ್ದು ಅಂಥವು ಮಾಡಿದ್ದೀನಿ ಕೂಡ. ಅಂಥವು ಸುಮಾರು ಕಡೆಗೆ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀನಿ. ಅಲ್ಲಿ ಜಾನಕಿ ಅಮ್ಮಳ್ಳಿ ತನೋ ಬೊಟಾನಿಕಲ್ ಪಾರ್ಕ್ಸ್ ಅಂತ ಬೆಂಗಳೂರಿನಲ್ಲಿ ಒಂದು 10-15 ಕಡೆಗೆ ಮಾಡಿದ್ದೀನಿ. ಇದು ಮೊದಲನೇ ಮಾಡಿದ್ದೆ ನಾನು, ಫಸ್ಟ್ ಮಾಡಿದ ರಾಷ್ಟ್ರೋತ್ಥಾನದ ಇದರಲ್ಲಿ. ಅಲ್ಲಿಂದ ನಾನು ಎವಾಲ್ವ್ ಹಾಕ್ಕೊಂಡು ಬಂದೆ. ಎವಾಲ್ವ್ ಹಾಕ್ಕೊಂಡು ಅದನ್ನು ರಿಫೈನ್ ಮಾಡಿಕೊಂಡು ಈಗ ಒಂದು ಫುಲ್ ಪ್ಯಾಕೇಜ್. ಆದರೆ ರುದ್ರಾಕ್ಷ ಎಲ್ಲಿ ಬರಬೇಕು, ಮಹಾಬಿಲ್ವ ಎಲ್ಲಿ ಬರಬೇಕು, ಆಮೇಲೆ ಮಂದಾರ ಎಲ್ಲಿ ಬರಬೇಕು, ಹೀಗೆ ಆ ವೃಕ್ಷಗಳ ಒಂದು ಸಮೂಹನೂ ಕೂಡ ಎಲ್ಲೆಲ್ಲಿ ಯಾವ್ಯಾವುದು ಬಂದಿರಿದ್ರೆ ಅವು ಒಂದಕ್ಕೊಂದಕ್ಕೂ ಮಾತಾಡಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಮೀಲ್, ಎಕ್ಸಲೆಂಟ್ ಮೀಲ್, ರೆಡಿಮೇಡ್ ಫುಡ್ ಫಾರ್ ಬ್ರೈನ್, ಫುಡ್ ಫಾರ್ ಐ, ಫುಡ್ ಫಾರ್ ನೋಸ್. ಅಂದರೆ ನಾವು ಗಾಳಿ, ಕಣ್ಣಿಗೆ ತೃಪ್ತಿ, ಮೈಂಡ್ಗೆ ಪೀಸ್. ಇದು ಪ್ಯಾಕೇಜ್. ಈ ಪ್ಯಾಕೇಜನ್ನು ಭಾಳ ಚೆನ್ನಾಗಿ ರಾಷ್ಟ್ರೋತ್ಥಾನದಲ್ಲಿ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತನಿಗೆ ಅವಕಾಶ ಮಾತಾಡಬೇಕು ಅಂತ ಹೇಳಿದಾಗ ಏನೋ ನನಗೂ ತಕ್ಷಣ ಒಂದು ಹೌದಲ್ಲ ಅಂದ್ಕೊಂಡೋದೆಲ್ಲ ಜ್ಞಾಪಕ ಬಂತು. ಇದು ಪ್ರಚಾರ ಮಾಡಬೇಕು ಜನಗಳಿಗೆ. ನೀವು ಹೋಗಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ, ಹೋಗಲಿ. ಇದು ಇಲ್ಲಿಗೂ ಕೂಡ ಬನ್ನಿ. ಇಲ್ಲಿ ಕೂಡ ಒಂದು ದಿವಸ ಯಾವಾಗಲೂ ನಿಮಗೆ ಅನುಕೂಲ ಆದಾಗ ಬನ್ನಿ, ಬಂದು ಸ್ವಲ್ಪ ನೋಡಿಕೊಳ್ಳಿ. ನೋಡಿ ಆ ಹಸುಗಳು ನೋಡಿ, ಅವು ಮೇಯೋಕ್ಕೆ ಹೋಗ್ತದಲ್ಲ, ಮೇಯೋಕ್ಕೆ ಹೋದಾಗ ಏನು ತಿನ್ನುತ್ತೆ, ಯಾರು ಹೇಳ್ಕೊಟ್ರು ಅದಕ್ಕೆ, ಪ್ರೆಗ್ನೆಂಟ್ ಆದಾಗ ಏನು ತಿನ್ನಬೇಕು, ಹಾಲು ಕೊಡುವಾಗ ಏನು ತಿನ್ನಬೇಕು, ಮಗುಗೆ ಹಾಲು ಕೊಡಬೇಕಲ್ಲ, ಆ ಹಾಲು ಕೊಡುವಾಗ ಅಲ್ಲಿ ನನ್ನ ಮಗುಗೆ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಗಿಡಮೂಲಿಕೆಗಳನ್ನು ತಿನ್ನುತ್ತೆ. ಅದು ಯಾವ ಸೀಸನಲ್ಲಿ ಏನೇನು ಗಿಡಮೂಲಿಕೆ ಬರುತ್ತೆ ಅನ್ನೋದು ಗೊತ್ತಿದೆ ಅದಕ್ಕೆ. ಆ ಗಿಡಮೂಲಿಕೆ ತಿನ್ನುತ್ತೆ. ತಿಂದಾಗ ನನ್ನ ಮಗುಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂದ್ಕೊಂಡು. ಆಮೇಲೆ ಈ ರೀತಿಯಲ್ಲಿ ಅಲ್ಲಿ ನೂರಾರು ನ್ಯಾಚುರಲಾಗಿ ಸ್ವಾಭಾವಿಕವಾಗಿ ಬಂದಂಥದ್ದು ಕೂಡ ಪಾರ್ಥೀನಿಯಮ್ಮು ಮತ್ತು ಎಪಿಟೋರಿಯಮ್ಮು, ಲಂಟನ, ಈ 3 ಬಿಟ್ಟು ಮಿಕ್ಕ ಯಾವುದನ್ನು ಅಲ್ಲಿ ಒಂದು ಪುರುಷರತ್ನ ಇರುತ್ತೆ, ವಿಷ್ಣು ಕ್ರಾಂತಿ ಇರುತ್ತೆ, ಶಿವನ ಕ್ರಾಂತಿ ಇರುತ್ತೆ. ಶಿವನ ಕ್ರಾಂತಿ, ವಿಷ್ಣು ಕ್ರಾಂತಿಯನ್ನು ಬ್ರೈನ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಅವೆಲ್ಲ ಇದ್ದಾವೆ, ಅಲ್ಲಿ ನೂರಾರು ಇದ್ದಾವೆ. ಅಲ್ಲಿ ಓಡಾಡ್ತಿದ್ದಾಗ ನಾನು ಆವಾಗಲೇ ನೋಡಿಕೊಂಡೆ. ಅಲ್ಲಿ ಒಂದು ಪುರುಷರತ್ನ ಇದೆ, ಅಲ್ಲಿ ವಿಷ್ಣು ಕ್ರಾಂತಿ ಇದೆ, ಅಲ್ಲಿ ಶಿವಕ್ರಾಂತಿ ಇದೆ. ಇವೆಲ್ಲನೂ ಕೂಡ ವಿಶೇಷವಾದಂಥ ಒಂದು ಸಮೂಹ ಇದೆ. ಅದನ್ನೆಲ್ಲ ಉಳಿಸ್ಕೊಂಡು ಬಂದಿದ್ದೀನಿ. ಹೇಗಿದೆಯೋ ಗೊತ್ತಿಲ್ಲ, ಭಾಳ 5-6 ವರ್ಷ ಆಯಿತು. ಅಲ್ಲಿ ಓಡಾಡುವಾಗ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಕೂಡ ತುಳಿಬಾರ್ದು ಅಂದ್ಕೊಂಡು ಅದಕ್ಕೆ ಒಂದು ಪಾತು ಮಾಡಲಿಕ್ಕೆ ಹೇಳಿದ್ದೆ. ಆ ಪಾತಲ್ಲಿ ಓಡಾಡಬೇಕು. ಎಲ್ಲಂದರೆ ಅಲ್ಲಿ ಹೆಂಗಂದರೆ ಹಂಗೆ ಓಡಾಡಬಾರ್ದು. ಅಲ್ಲಿ ಗರ್ಕೆಗೂ ಒಂದು ಸ್ಥಾನ ಕೊಡಬೇಕು, ಹುಲ್ಲಿಗೂ ಒಂದು ಸ್ಥಾನ ಕೊಡಬೇಕು, ಆಮೇಲೆ ಗಿಡಮೂಲಿಕೆಗಳಿಗೂ ಒಂದು ಸ್ಥಾನ ಕೊಡಬೇಕು. ಅವು ತನ್ನಷ್ಟು ತಾನೇ ಬರುತ್ತೆ. ಸೊ ಅದು ಗಂಜಲ ಮತ್ತು ಸಗಣಿ ಅಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅದಕ್ಕೆ ಭೂಮಿಗೆ ಸೇರ್ತಾ ಇರ್ತದೆ, ಭೂಮಿಗೆ ಬರ್ತಾ ಇರ್ತದೆ. ಸೊ ನಮ್ಮ ತಾಯಂದಿರು ಅಂದರೆ ಹಸು ನಮ್ಮ ತಾಯಿ, ಕಾಮಧೇನು, ಶಬರಿ ಅಂತೀವಿ ನಾವು. ಸೊ ಅವು ಅದನ್ನೆಲ್ಲನೂ ಕೂಡ ನೋಡಿ ತಿಳ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ
ತಿಂದಾಗ ಕೂಡ ಬೀಜಕ್ಕೇನು ಮಾಡಲ್ಲ, ಸಗಣಿಯಿಂದ ಬೀಜ ಬಂದುಬಿಡುತ್ತೆ. ಅದನ್ನು ಸಂಸ್ಕರಣೆ ಮಾಡಿ ಬೀಜ ಹಾಕ್ತಾಳೆ ಅಲ್ಲಿ ಸಗಣಿನಲ್ಲಿ ಉಟ್ಕೊಳ್ಳುತ್ತೆ. ಇದೆಲ್ಲನೂ ಒಂದು ಏನು ಒಂದು ಅದಕ್ಕೇನು ಹೇಳ್ತಾರೆ ಅಂದರೆ ಡೀಪ್ ಎಕಾಲಜಿ ಅಂತ ಹೇಳ್ಬೋದು, ಅಥವಾ ಮೂಲ ಸಂಸ್ಕೃತಿ ಅಂತ ಹೇಳ್ಬೋದು, ಮೂಲ ಪ್ರಕೃತಿ ಅಂತ ಹೇಳ್ಬೋದು. ಮೂಲ ಪ್ರಕೃತಿಗಳಿಗೆ ನಾವು ಯಾವತ್ತೂ ಕೂಡ ಅದನ್ನು ನಾವು ಮಾಡ್ತಿದ್ದೀವಿ, ನಮಗೆ ಸೈನ್ಸ್ ಗೊತ್ತಿದೆ, ನಾವು ವಿಜ್ಞಾನ ಅಂದ್ಕೊಬಾರ್ದು. ಅದಕ್ಕೆ ಭಾಳಷ್ಟು ಜ್ಞಾನ ಇದೆ. ಅದಕ್ಕೇನೆ ಅವ್ರು ಹೇಳಿದ್ದು ಮಗನಿಗೆ, ನೀನು ಹೋಗಲ್ಲಿ ನೋಡು ಜ್ಞಾನ ಅನ್ನೋದು ಎಷ್ಟಿದೆ ಅಂದ್ಕೊಂಡು ಅಂತ. ಸೊ ಆ ರೀತಿಯಲ್ಲಿ ಕಲ್ಪನೆಗಳೆಲ್ಲ ಇಲ್ಲಿ ಮಾಡಿ ಇದು ಮಾಡಿದ್ದಾರೆ, ಅದು ಬೆಳೆಸ್ಕೊಂಡು ಬಂದಿದ್ದಾರೆ. ಪ್ರಚಾರ ಕೊಡಬೇಕು, ಬರೋರಿಗೆ ಬನ್ನಿ, ಇಲ್ಲಿ ಬಂದು ಒಂದು 2 ಗಂಟೆ ಹೊತ್ತು ನಿಮಗೆ ಒಂದು ದೇವಸ್ಥಾನಕ್ಕೆ ಬಂದಂಗೆ ಶೂ ಮತ್ತು ಆದಷ್ಟು ಬರೀ ಕಾಲಲ್ಲಿ ಓಡಾಡೋಕ್ಕೆ ಸಾಧ್ಯವಾದರೆ ಅದಕ್ಕೆ ಒಂದು ಪಾತು ಮಾಡಲಿಕ್ಕೆ ಹೇಳಿದ್ದೆ. ನಡ್ಕೊಂಡು ಓಡಾಡಿದಾಗ ಅಲ್ಲಿ ಹುಲ್ಲು ಬಂದಿರುತ್ತೆ, ಅದನ್ನು ಆದಷ್ಟು ನೇಚರಲ್ ಇಂಟರ್ ಕನೆಕ್ಷನ್ಸ್, ಇಂಟರ್ ಡಿಪೆಂಡೆನ್ಸ್, ಇಂಟರ್ ರಿಲೇಷನ್ಶಿಪ್ಸ್ ಅಂತ ಹೇಳ್ತಾರೆ. ನಾವಿಲ್ಲಿ ತಾರ್ ರೋಡಲ್ಲಿ ಕಾಂಕ್ರೀಟ್ ಬಂಗ್ಲೆಗಳಲ್ಲಿ ಏರ್ ಕಂಡೀಷನ್ನಲ್ಲಿ ಸಾಯ್ತಾ ಇರ್ತೀವಿ. ಅಲ್ಲಿ ಬಂದು ನೇಚರ್ ಜೊತೆಯಲ್ಲಿ ಒಂದಷ್ಟು ಕೆಲವು ಗಂಟೆಗಳಾದರೂ ಕಳೆದ್ರೆ, ನನ್ನ ಜೀವನ ಎಲ್ಲ ನಾನು ಕಾಡಲ್ಲೇ ಕಳೆದಿದ್ದೀನಿ. ಇದ್ರ ಜೊತೆಗೆ ನಾನೇನು ಮಾಡ್ತಿದ್ದೆ ಅಂದರೆ, ತಿಂಗಳಿಗೆ 1 ದಿವಸ ಆದರೂ ಕೂಡ ಯಾವುದು ಗನ್ನು ತೊಗೊಂಡು ಹೋಗ್ತಿರ್ಲಿಲ್ಲ. ಯಾರು ಗಾರ್ಡು ಫಾರೆಸ್ಟ್ರು ಎಲ್ಲರೂ ಬಿಟ್ಬಿಟ್ಟು ಕಾಡಲ್ಲಿ ಓಡಾಡ್ತಿದ್ದೆ. ಅದು ಒಂದು ವಿಶೇಷವಾದ ಅನುಭವ ಆಗೋದು. ಸೊ ಆ ಅನುಭವ ಈಗಿನ ಮಕ್ಕಳಿಗೆ ಇಲ್ಲ. ದೋಚ್ಕೊಂಡ್ಬಿಟ್ಟಿದ್ದೀವಿ ನಾವು. ಅವ್ರಿಗೆ ಮೊಬೈಲ್ ಕೊಡಿಸ್ಬಿಟ್ಟಿದ್ದೀವಿ, ಲ್ಯಾಪ್ಟಾಪ್ ಕೊಡಿಸ್ಬಿಟ್ಟಿದ್ದೀವಿ, ಮಾಡಬಾರ್ದೆಲ್ಲ ಮಾಡಿಸ್ತಿದ್ವಿ. ಅದೆಲ್ಲ ಕಿತ್ಕೊಂಬಿಡಿ. ಆದಷ್ಟು ಚಪ್ಪಲಿ ಶೂನು ಕೂಡ ಬಿಟ್ಬಿಟ್ಟು ಹೋಗಿ ಅಂತೇಳಿ. ಏನೂ ಆಗೋದಿಲ್ಲ, ಮುಳ್ಳು ಕುಚ್ಕೊಂಡ್ರು ಏನೂ ಆಗೋದಿಲ್ಲ, ಖಂಡಿತ ಏನೂ ಆಗೋದಿಲ್ಲ. ಎಲ್ಲ ಪ್ರಾಣಿಗಳಿಗೂ ಶೂ ಇದೆಯಾ ಅಲ್ಲಿ? ಎಲ್ಲ ಪ್ರಾಣಿಗಳಿಗೂ ಇದಾವ? ಪಕ್ಷಿಗಳಿಗಿದೆಯಾ? ಎಲ್ಲ ಪ್ರಾಣಿಗಳಿಗೂ ಏನಿಲ್ಲ. ಆನೆ ಅಷ್ಟು ದೊಡ್ಡ ಪ್ರಾಣಿ, ಶೂ ಇದೆಯಾ ಅದಕ್ಕೆ? ನಡ್ಕೊಂಡು ಗಂಭೀರವಾಗಿ ಹೋಗ್ತಾ ಇರ್ತದೆ, ತಿಂದ್ಕೊಂಡು ಹೋಗ್ತಾ ಇರ್ತದೆ, ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತದೆ, ಮಕ್ಕಳು ನೋಡ್ಕೊಂಡು ಹೋಗ್ತಾ ಇರ್ತದೆ. ಎಷ್ಟು ಪ್ರೀತಿ ಇದೆ ಅಲ್ಲಿ. ಪ್ರೀತಿ ಅನ್ನೋದು ಅಲ್ಲಿದೆ. ಪ್ರೀತಿ ಅನ್ನೋದು ಏನು? ಬರೀ ಲವ್ ಅನ್ನೋದಕ್ಕೆ ಬಹಳ ಡೆಫಿನೇಷನ್ಸ್ ಕೊಡ್ತಾರೆ. ಇದನ್ನು ನೀವು ಮಕ್ಕಳಿಗೆ ಅಲ್ಲಿ ಬರ್ತಕ್ಕಂಥ ಅವ್ರಿಗೆ ಇದನ್ನ ಹೇಳಿ, ಎಲ್ಲ ಬಿಡಿ, ಹೋಗಿ ಒಂದೇ 1 ಗಂಟೆ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ. ನೀವು ಎಷ್ಟೊಂದು ಎನರ್ಜಿ ಬರುತ್ತೆ ನಿಮಗೆ ಅಂತಂದರೆ, ಒಂದು 1000 ಪಿಲ್ ತಗೊಂಡ್ರು ಕೂಡ ಇಮ್ಯುನಿಟಿ ಬರೋಲ್ಲ, ಆ ಮೆಂಟಲ್ ಪೀಸ್ ಬರೋದಿಲ್ಲ. ಮಾಧವ ಸೃಷ್ಟಿಗೆ ತಮಗೆಲ್ಲರಿಗೂ ಸ್ವಾಗತ. ಇದು ರಾಷ್ಟ್ರೋತ್ಥಾನ ಪರಿಷತ್ನ ಒಂದು ಕನಸಿನ ಯೋಜನೆ. ದೊಡ್ಡಬಳ್ಳಾಪುರ ಸಮೀಪದ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ತಪ್ಪಲಿನಲ್ಲಿ 110 ಎಕರೆ ಪ್ರದೇಶದಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ನೀವೀಗ ನೋಡುತ್ತಿರುವ ಈ ಪ್ರದೇಶ 9 ಬೆಟ್ಟಗಳಿಂದ ಕೂಡಿದ್ದು, ಪ್ರತಿ ಬೆಟ್ಟದಲ್ಲೂ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಸಮಗ್ರ ಗ್ರಾಮೀಣಾಭಿವೃದ್ಧಿಯ ಕಲ್ಪನೆಯೊಂದಿಗೆ ರೂಪಿಸಲಾದ ಈ ಯೋಜನೆಗೆ ಶ್ರೀ ಮಾಧವ ಸೃಷ್ಟಿ ಎಂದು ನಾಮಕರಣ ಮಾಡಲಾಗಿದೆ. ಶ್ರೀ ಮಾಧವ ಸೃಷ್ಟಿಯ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಗೋಶಾಲೆ. ಗೋಪಾಲನೆಗೆ ಯೋಗ್ಯವಾದ ಈ ಪರಿಸರದಲ್ಲಿ ದೇಶಿ ತಳಿಗಳ ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಶೋಧನೆಗಾಗಿ ಗೋಶಾಲೆಯನ್ನು ನಿರ್ಮಿಸಲಾಗಿದ್ದು, ಪ್ರಸ್ತುತ ಸುಮಾರು 600 ಗೋವುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ. ಗೀರ್, ಸಾಹಿವಾಲ್, ಕಾಂಕ್ರೇಜ್, ಥಾರ್ ಪಾರ್ಕರ್, ದೇವನಿ, ಹಳ್ಳಿಕಾರ್, ಮಲೆನಾಡು ಗಿಡ್ಡ, ಓಂಗೋಲ್, ಅಮೃತ್ ಮಹಲ್ ಹೀಗೆ 9 ಪ್ರಕಾರದ ಭಾರತೀಯ ಗೋತಳಿಗಳನ್ನು ಇಲ್ಲಿ ಸಂಗೋಪನೆ ಮಾಡಿ ತಳಿಗಳ ಅಭಿವೃದ್ಧಿಗೆ ವಿಶೇಷ ಮಹತ್ವ ನೀಡಲಾಗುತ್ತಿದೆ. ಗೋ ಆಹಾರಕ್ಕಾಗಿ ಸುಮಾರು 25 ಎಕರೆ ಪ್ರದೇಶದಲ್ಲಿ ಹುಲ್ಲು ಬೆಳೆಸಲಾಗುತ್ತಿದೆ.
ಸುಮಾರು 60 ಜನ ಸ್ಥಳೀಯರಿಗೆ ಉದ್ಯೋಗಾವಕಾಶ ಒದಗಿಸಲಾಗಿದೆ. ಹಸುವನ್ನು ಕೇವಲ ಹಾಲಿನ ಮೂಲವೆಂದು ಪರಿಗಣಿಸಬಾರದು ಎನ್ನುವುದು ರಾಷ್ಟ್ರೋತ್ಥಾನ ಗೋಶಾಲೆಯ ಸಮಗ್ರ ಕಲ್ಪನೆ. ಗೋಶಾಲೆಯ ಜೊತೆಗೆ ಹಲವು ಪೂರಕ ಚಟುವಟಿಕೆಗಳನ್ನು ಸಹ ಶ್ರೀ ಮಾಧವ ಸೃಷ್ಟಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮತ್ತು ಎರೆ ಗೊಬ್ಬರವನ್ನು ತಯಾರಿಸಿ ಸುತ್ತಮುತ್ತಲಿನ ರೈತರಿಗೆ ನೀಡಲಾಗುತ್ತಿದೆ. ವಿವಿಧ ಪ್ರಕಾರದ ಗೋ ಆಧಾರಿತ ಉತ್ಪನ್ನಗಳನ್ನು ವೈಜ್ಞಾನಿಕವಾಗಿ ಉತ್ಪಾದಿಸಿ ರೈತರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಗೋ ಆಧಾರಿತ ಕೃಷಿಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಗೋ ಆಧಾರಿತ ಕೃಷಿ ಚಟುವಟಿಕೆಯನ್ನು ಸಹ ನಡೆಸಲಾಗುತ್ತಿದೆ. ಭೂಮಿ, ಕಾಡು ಮತ್ತು ದೇಶೀಯ ಗೋವುಗಳ ನಡುವೆ ಇರುವ ಅವಿನಾಭಾವ ಸಂಬಂಧದ ದ್ಯೋತಕವಾಗಿ ವೃಂದಾವನ ಎಂಬ ಯೋಜನೆಯಡಿಯಲ್ಲಿ ಅರಣ್ಯ ಕೃಷಿ ಪ್ರಾರಂಭಿಸಲಾಗಿದೆ. ಪ್ರಸ್ತುತ ಸುಮಾರು 15,000 ದೇಸಿ ಸಸಿಗಳನ್ನು ನೆಡಲಾಗಿದೆ. ಮಹಾವನ, ಶ್ರೀವನ, ತಪೋವನ ಹಾಗೂ ವಸುಧೈವ ಕುಟುಂಬಕಂ ಎನ್ನುವ 4 ವಿಶಿಷ್ಟ ಪರಿಕಲ್ಪನೆಗಳಲ್ಲಿ ಕಾಡು ರೂಪುಗೊಳ್ಳುತ್ತಿದೆ. ಗೋವುಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಮೇಲೆ ಆಗಾಗ ತರಬೇತಿ ಶಿಬಿರಗಳನ್ನು ನಡೆಸಲಾಗುತ್ತಿದ್ದು, ಇದುವರೆಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಉಚಿತ ತರಬೇತಿ ಪಡೆದಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳ ರೈತರಿಗೆ ನೆರವಾಗುವ ಉದ್ದೇಶದಿಂದ ಉಚಿತ ಹೋರಿ ಹಾಗೂ ಎತ್ತುಗಳನ್ನು ವಿತರಿಸುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಜನ ನಮ್ಮ ಗೋಶಾಲೆಯನ್ನು ವಿಸಿಟ್ ಮಾಡುತ್ತಿದ್ದು, ಇದರಲ್ಲಿ ಸ್ವಯಂ ಇಚ್ಛೆಯಿಂದ ಸಾಕಷ್ಟು ದಾನಿಗಳು ಸಾಕಷ್ಟು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಹಲವಾರು ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿ ಆಚರಿಸುತ್ತೇವೆ. ಮುಖ್ಯವಾಗಿ ಸಂಕ್ರಾಂತಿ ಉತ್ಸವ, ದೀಪಾವಳಿಯ ಬಲಿಪಾಡ್ಯಮಿ ಗೋಪೂಜೆಯ ಉತ್ಸವ, ಕೃಷ್ಣ ಜನ್ಮಾಷ್ಟಮಿ, ಆಯುಧ ಪೂಜೆ, ಈ ರೀತಿಯ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಗೋಶಾಲೆಯಲ್ಲಿ ಆಚರಿಸುತ್ತೇವೆ. ಗೋಸೇವೆ ಮಾಡಬೇಕು ಎನ್ನುವ ಬಯಕೆ ನಿಮಗಿದ್ದು, ಆದರೆ ಎಲ್ಲಿ, ಹೇಗೆ ಎನ್ನುವುದು ತಿಳಿಯದಿದ್ದರೆ ಇಲ್ಲೊಂದು ಸದಾವಕಾಶವಿದೆ. ರಾಷ್ಟ್ರೋತ್ಥಾನ ಗೋಶಾಲೆಯ ಚಟುವಟಿಕೆಗಳಲ್ಲಿ ನೀವೂ ಸಹ ಭಾಗವಹಿಸಬಹುದು. ಭಾರತೀಯ ತಳಿಯ ಗೋವುಗಳ ಸಂರಕ್ಷಣೆ, ಸಂಗೋಪನೆ ಹಾಗೂ ಸಂವರ್ಧನೆಗಳಲ್ಲಿ ಕೈಜೋಡಿಸಬಹುದು.